ಅಪ್ಪು ತುಂಬಾ ಚೆನ್ನಾಗಿತ್ತು. ಸೊ ಇದು 2ನೇ ಸಲ ನೋಡ್ತಿರೋದು ಈ ವರ್ಷ. ಮೊನ್ನೆ ಮೈಸೂರಲ್ಲಿ ಗಾಯತ್ರಿ ಥಿಯೇಟರ್ ನೋಡಿದೆ. ಸೊ ಇವತ್ತು ವೀರೇಶ್ ನೋಡ್ತಾ ಇದ್ದೀನಿ. ಸಂಡೇ ಆಫ್ಟರ್ನೂನ್ ಶೋ. ತುಂಬಾ ಖುಷಿ ಆಯ್ತು, ತುಂಬಾ ಚೆನ್ನಾಗಿತ್ತು. ಜನ ಎಲ್ಲ ತುಂಬಾ ಎಂಜಾಯ್ ಮಾಡ್ತಿದ್ರು. ಅದು ಆಲ್ಮೋಸ್ಟ್ 23 ವರ್ಷ ಆದ್ಮೇಲೆ ತಿರ್ಗಾ ಈ ಸಿನಿಮಾ ನೋಡಕ್ಕೆ ತುಂಬಾ ಖುಷಿ ಕೊಡ್ತು. 23 ವರ್ಷದಿಂದ ನೀವು ಫಸ್ಟ್ ಡೇ ಫಸ್ಟ್ ಹೇಗೆ ನೋಡಿದ್ರಿ ಈ ಸಿನಿಮಾ? ಅವಾಗ ನಾನು ಆಕ್ಚುಲಿ ಇಡೀ ಸಿನಿಮಾ ಲೈವ್ ಅಲ್ಲೇ ನೋಡಿದ್ದೀನಿ, ಎಲ್ಲ ಶೂಟಿಂಗ್ ಅಲ್ಲೇ ನೋಡಿದ್ದೀನಿ. ಅವಾಗ ಸ್ಕೂಲ್ಗೆ ಹೋಗ್ತಿದ್ರೇನು 80% ಸಿನಿಮಾ ನಾನು ಶೂಟಿಂಗ್ ಯಾಕಂದ್ರೆ ನಮ್ಮ ಮನೆ ಹತ್ರ, ನಮ್ಮ ಮನೆಯಲ್ಲಿ ಅಲ್ಲೇ ಶೂಟ್ ಮಾಡಿದ್ದು. ಸೊ ಅಲ್ಲೇ ಇಡೀ ಸಿನಿಮಾನ ನೋಡಿದ್ದೆ. ಬಟ್ ಅವಾಗ ನೋಡಕ್ಕೂ ಇವಾಗ ನೋಡಕ್ ಏನಂದ್ರೆ ಒಂಚೂರು ಚೇಂಜ್ ಆಗಿಲ್ಲ. ಜನರ ಕ್ರೇಜ್ ಹಾಗೆ ಇದೆ, ಅದಕ್ಕಿಂತ ಒಂದು ಹೆಚ್ಚಾಗಿದೆ ಹೊರತು ಅದೇ ತರ ಇದೆ. ಅಂದ್ರೆ ಅದೇ ಎಕ್ಸ್ಪೀರಿಯನ್ಸ್ ಬರುತ್ತೆ. ಅಪ್ಪು ಸರ್ ಫಸ್ಟ್ ಫಿಲಮ್ ಡ್ಯಾನ್ಸ್ ಯಾವ ತರ ಇತ್ತು ನೀವು ನೋಡಿದಾಗ? ಅದೇ ಅಪ್ಪು ಸರ್ ಡ್ಯಾನ್ಸ್ ಗೆ ನಂಬರ್ 1 ಅವರು. ಈಗ ಫಸ್ಟ್ ಫಿಲಮ್ ಅಲ್ಲಿ ಡ್ಯಾನ್ಸ್ ನಿಮ್ಗೆ ಯಾವ ತರ ಅನ್ಸ್ತು? ಚಿಕ್ಕವನ್ನ ಹುಟ್ಟಾಗಿಂದ ಡ್ಯಾನ್ಸ್ ಮಾಡೋದು ನೋಡ್ತಾನೆ ಇದ್ದೀನಿ. ಸೊ ಅವಾಗ ಹೆಂಗಿತ್ತು ಇವಾಗ ಹೆಂಗಿತ್ತು ಅದೇ ತರ ಇದೆ. ತುಂಬಾ ಅಂದ್ರೆ ನೋಡಿದ ತಕ್ಷಣ ಯಾರಿಗಾದ್ರೂ ಒಂಥರ ತಿರ್ಗಾ ಡ್ಯಾನ್ಸ್ ಮಾಡ್ಬೇಕಂತ ಒಂದು ಸ್ಪಾರ್ಕ್ ಕೊಡುತ್ತೆ, ಒಂದು ಎಂಜಾಯ್ಮೆಂಟ್ ಕೊಡುತ್ತೆ. ತುಂಬಾ ಖುಷಿ ಆಗುತ್ತೆ. ಸರ್ ಅಪ್ಪು ಸರ್ ನೆಕ್ಸ್ಟ್ ಯಾವ ಸಿನಿಮಾ ರಿಲೀಸ್ ಆಗ್ಬೇಕು? ಅದು ನೆಕ್ಸ್ಟ್ ಇಯರ್ ವರ್ಗು ಕಾಯ್ದ್ಬಿಟ್ಟು ನೋಡಿದ್ರೇನೆ ಅದ್ ಮಜಾ. ಈಗಲೇ ಹೇಳ್ಬಿಟ್ರೆ ಅಷ್ಟು ಮಜಾ ಇರಲ್ಲ. ಸೊ ನೆಕ್ಸ್ಟ್ ಇಯರ್ ವರ್ಗು ಅದ್ ಜನಕ್ಕೂ ಅದೇ ಒಂಥರ ಕುತೂಹಲ ಇರುತ್ತಲ್ಲ. ಮಾರ್ಚ್ ಬಂದಂಗೆ ಚಿಕ್ಕಪ್ಪದ ಇನ್ನೊಂದ್ ಸಿನಿಮಾ ರಿಲೀಸ್ ಆಗುತ್ತೆ ಅಂತ. ಸೊ ಅದೊಂದು ಆ ಖುಷಿನೇ ಒಂಥರ ಬೇರೆ. ಸೊ ಆ ಟೈಮಲ್ಲಿ ಗೊತ್ತಾದ್ರೇನೆ ಚೆನ್ನಾಗಿರುತ್ತೆ. ಸರ್ ನಾಳೆ 50ನೇ ಹುಟ್ಟುಹಬ್ಬ. ಸೊ ಏನ್ ಸ್ಪೆಷಲ್ ಆಗಿ ಏನ್ ಗಿಫ್ಟ್ ಕೊಡೋದಕ್ಕೆ ಇಷ್ಟಪಡ್ತೀರಾ ಅಭಿಮಾನಿಗಳಿಗೆ? ಹಾ ನಿಮ್ ಕಡೆಯಿಂದ ಅದೇ ಅದು 50 ಇಯರ್ಸ್ ಅಂದ್ರೆ ಚಿಕ್ಕಮ್ಮನ್ ಬರ್ತ್ಡೇ ಅಂದ್ರೆ ನಮ್ಮೆಲ್ಲರಿಗೂ ಒಂಥರ ಹಬ್ಬದ ತರ. ಜನರಿಗೆ ಹೇಗೆ ಹಬ್ಬ, ನಮ್ ಫ್ಯಾಮಿಲಿಗೂ ಅದೇ ತರ ಒಂದು ಹಬ್ಬದ ತರ. ಸೊ ಆ ಹಬ್ಬನ ಬರ್ತ್ಡೇನ ನಾವೆಲ್ಲರೂ ಸೇರ್ಕೊಂಡು ಕಂಠೀರವಲ್ಲಿ ಆಚರಿಸ್ಬೇಕಂತ. ಅಭಿಮಾನಿಯ ಮಾತೊಂದಿತ್ತು, ಚಿತ್ರರಂಗಕ್ಕೆ ಜನ ಬರ್ತಾ ಇಲ್ಲ ಅಂತ. ಬಟ್ ಅಪ್ಪು ಸರ್ ಕಡೆಯಿಂದ ಅಪ್ಪು ಸಿನಿಮಾಯಿಂದ ಜನ ತುಂಬ್ತಾ ಇದ್ರೆ ಏನ್ ಅನ್ಸುತ್ತೆ ಸರ್? ಅದೇ ಚಿಕ್ಕಪ್ಪ ಯಾವಾಗಿದ್ರು ಅವ್ರ ಥಿಯೇಟರ್ಗಳು ಯಾವಾಗ್ಲೂ ಫುಲ್ ಆಗೇ ಆಗುತ್ತೆ. ಸೊ ಅಭಿಮಾನಿಗಳು ಚಿಕ್ಕಪ್ಪನ ಸಿನಿಮಾ ಜೊತೆಗೆ ಎಲ್ಲಾ ಸಿನಿಮಾಕ್ಕೂ ಬರ್ತಾರೆ, ಎಲ್ಲಾ ಸಿನಿಮಾಗೂ ಬರ್ತಾ ಇದಾರೆ. ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಎಲ್ಲಾ ಸಿನಿಮಾನು ನೋಡ್ತಾ ಇದಾರೆ. ಅದು ಒಂದು ಖುಷಿಯಾದ ಒಂದು ವಿಚಾರ. ಸರ್ ಅದೇ ಒಂದ್ ಸೀನ್ ಇದೆ ಥಿಯೇಟರ್ ಹೇಗಿರ್ಬೇಕು, ಥಿಯೇಟರ್ ಯಾರು ಸೆಟಪ್ ಮಾಡ್ಬೇಕು ಅಂತ ಬುದ್ಧಿ ಹೇಳ್ತಾರೆ ಸಿನಿಮಾದಲ್ಲಿ. ಏನ್ ಅನ್ನಿಸ್ತು ಸರ್ ಅದನ್ನ ಕೇಳಿದಾಗ ನೀವೇನ್ ಹೇಳಕ್? ಅದೇ ಅದು ಪ್ರತಿ ಸಿನಿಮಾ ರಿಲೀಸ್ ಆದಾಗ ಫ್ಯಾನ್ಸ್ ಮಾಡೋದನ್ನ ಚಿಕ್ಕಪ್ಪ ಹೇಳಿದ್ದಾರೆ. ಫ್ಯಾನ್ಸ್ ಹೇಗೆ ಒಂದು ಚಿತ್ರಮಂದಿರವನ್ನ ನೋಡ್ಕೊಂತಾರೆ, ಕಟ್ಔಟ್ಸ್ ಹೇಗ್ ಹಾಕ್ತಾರೆ, ಹೇಗ್ ಕ್ಲೀನ್ ಮಾಡ್ತಾರೆ. ಸೊ ಅದನ್ನ ಅವ್ರು ಹೇಳಿದ್ದಾರೆ. ಅದು ಕೇಳಕ್ಕೆ ನೋಡಕ್ಕೆ ಒಂಥರ ಖುಷಿ ಆಗುತ್ತೆ. ಸರ್ ಅಪ್ಪು ಸರ್ ಜೊತೆ ರಕ್ಷಿತಾ ಮೇಡಮ್ ಫಸ್ಟ್ ಫಿಲಮ್ ಅವ್ರ ಆಕ್ಟಿಂಗ್ ಹೇಗಿತ್ತು, ಏನ್ ಅನ್ಸ್ತು ನೋಡಿ? 23 ವರ್ಷದಿಂದ ಎಲ್ಲರೂ ಹೇಳಿದ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡೋದು. ಹೊಸದಾಗಿ ನಾನು ಹೇಳಿದ್ರು ಅವ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.